KB ಕನಕಪ್ಪ ಪೂಜಾರಿ ನೋಡ್ರಿ, ಇವ್ರ ಹೊಲ್ದಾಗ ತೊಗರಿ ಕಸ ತೆಗಿತಿದ್ದಾರೆ. ತೆಗಿ ಕಸ. KB ಕನಕಪ್ಪ ಪೂಜಾರಿ ಇವ್ರ ಹೊಲದಲ್ಲಿ ತೊಗರಿ ಸಿಕ್ಕಾಪಟ್ಟಿ ತೊಗರಿ ಹಾಕಿದ್ದಾರೆ. ಆದರೂ ತೊಗರಿ ಪೀಕ್ ಈ ವರ್ಷ ಭಾರಿ ಬಂದಿದೆ ನೋಡ್ರಿ. ಅವರು ಕೆಲಸ ಮಾಡ್ತಿದ್ದಾರೆ ನೋಡ್ರಿ. KB ಕನಕಪ್ಪ ಪೂಜಾರಿ ಅವರು ತಮ್ಮ ಹೊಲ ಆದರೂ ಕೂಲಿ ಆಳು ಹಚ್ಚಂಗಿಲ್ರಿ. ಅವರು ತಮ್ಮ ಕೈಲಿ ಆದಷ್ಟು ಕೆಲಸವನ್ನು ಮಾಡಿ ತಾವ ರೈತರಾಗ್ಬೇಕಂತ ಪದವಿ ಪಡಿಬೇಕಂತ ಮಾಡಿದಾರೆ ನೋಡ್ರಿ. ಎಷ್ಟು ತೊಗರಿ ಎಷ್ಟಿದೆ ನೋಡ್ರಿ. ಕಸ ಪಟ್ಟ ಹೆಂಗೆ ಕಸ ತೆಗಿತಿದ್ದಾರೆ ನೋಡ್ರಿ ಕನಕಪ್ಪ ಪೂಜಾರಿ ಅವರು. ಈ ಕಡೆ ನೋಡ್ಬೇಕಂತ ಒಂದು ಸ್ವಲ್ಪ ನೋಡ್ರಿ. ಕನಕಪ್ಪ ಪೂಜಾರಿ ಅವರು ಒಂದು ಕೂಲಿ ಆಳು ಹಚ್ಚೋದು ಬೇಡಪ್ಪ, ದೇವರು ನಮಗೂ ಕೈ ಕಾಲು ಕೊಟ್ಟನ, ದುಡ್ದು ತಿಂತೀವಿ ಅಂತಂದು ಅವರು ಎಷ್ಟು ದುಡಿತಿದ್ದಾರೆ ನೋಡಿ. ದುಡಿದು ಕಟ್ಟ ಶ್ರಮಪಟ್ಟು ತಿನ್ನೋವಂಥ ಕನಕಪ್ಪ KB ಪೂಜಾರಿ ಅವರು ನೋಡ್ರಿ. ಕಸ ತೊಗೊಂಡು ಹೋಗಿ ಅಲ್ಲಿ ಮದುವೆಗೆ ಹಾಕಿದ್ರು. ಈಗ ನೋಡ್ರಿ ಅವ್ರದ್ದು ಭೂಮಿ ಎಷ್ಟು ಎಕರೆ ಇದೆ ನೋಡ್ರಿ. ತೊಗರಿ ಫುಲ್ಲು ತೊಗರಿ ಮತ್ತು ಭಾರಿ ಬಂದೈತ್ರಿ ಮಾಲ. ತೊಗರಿ ಮಾತ್ರ ಭಾರಿ ಚಂದ ಐತ್ರಿ ನೋಡ್ರಿ. ಎಲ್ಲಿ ನೋಡಿದ್ರೆ ತೊಗರಿನ ರೀ ನೋಡ್ರಿ. ತೊಗರಿ ಹೊಲ ಈ ಸದ್ಯ ದೇವ್ರ ಬೇಕು ಕೈಗೆ ಬಂತಂದ್ರೆ ಕನಕಪ್ಪ ಪೂಜಾರಿ ಅವರು ಒಂದು ಏನಾರು ಒಳ್ಳೇದು ಮುಂದೆ ಮಾಡಿ ಮತ್ತೆ ಇದನ್ನು ತೋಟ ಮಾಡ್ತಾರೆ. ತೋಟ ಮಾಡಿ ಉಪಯೋಗಿಸ್ತಾರೆ ಅಂತಂದು ನೋಡ್ರಿ. ತೊಗರಿ ನೋಡ್ರಿ ಒಂದೇ ಸಲ ನೋಡ್ರಿ ಹಂಗೆ ಬೆಳೆದೈತಿ. ಆದರೂ ಭಾರಿ ಚೆನ್ನಾಗಿ ಬಿತ್ತಿದ್ದಾರೆ ರೀ ಕನಕಪ್ಪ ಪೂಜಾರಿ ಅವರು ನೋಡ್ರಿ. ಕೆಲಸ ಮಾಡ್ತಿದ್ದಾರೆ ನೋಡ್ರಿ. ಒಂದು ಕೂಲಿ ಆಳೆ ಯಾಕೆ ಮಾಡೋದು ಬಿಡಪ್ಪ, ನಾವು ಇದೀವಲ್ಲ, ನಮಗೂ ಕೈ ಕಾಲದವು, ನಾವು ದುಡಿದು ತಿನ್ನಮ್ಮ, ನಮಗೂ ದುಡಿದು ತಿನ್ನಮ್ಮ, ದೇವ್ರ ಶಕ್ತಿ ಕೊಟ್ಟಷ್ಟು ನೋಡಿ. ಹೆಂಗೆ ಕಸವನ್ನು ಹೆಂಗೆ ತೆಗಿತಿದ್ದಾರೆ ನೋಡ್ರಿ ಕನಕಪ್ಪ ಪೂಜಾರಿ ಅವರು ನೋಡ್ರಿ. ಇಲ್ಲಿ ಒರೆಂಟಲ್ಲಿ ತಮ್ಮ ಹೊಲದಲ್ಲಿ ನೋಡ್ರಿ ಕಸ ಬಾಟಿಯನ್ನು ಎಲ್ಲ ಕಿತ್ತಿ ಕಟ್ಟ ಒಂದು ಸ್ವಲ್ಪ ಭೂಮಿ ತಾಯಿನ ಸ್ವಚ್ಛ ಇಟ್ರೆ ನಾವು ಸ್ವಚ್ಛ ಇರ್ತೀವಿ ಅಂತಂದು, ಭೂಮಿ ತಾಯಿ ಸ್ವಚ್ಛ ಇದ್ದರೆ ನಾವು ಸ್ವಚ್ಛ ಇಡ್ತಾಳೆ ಅಂತಂದು ಇವರು ದುಡ್ಕೊಂಡು ತಿನ್ನೋ ಶ್ರಮಜೀವಿ. ಮತ್ತು ರೈತರು ಅಂದ್ರೆ ಭಾಳ ಇಷ್ಟ. ಈ ಭೂಮಿ ಮ್ಯಾಗ ಎಲ್ಲರೂ ದುಡ್ಕೊಂಡು ತಿನ್ಬೇಕು, ಎಲ್ಲರೂ ಬದುಕ್ಬೇಕು ಅನ್ನೋದು ಇವರು ಒಂದು ಉದ್ದೇಶ ನೋಡ್ರಿ. ಈ ಭೂಮಿ ಮ್ಯಾಗ ಪ್ರತಿಯೊಬ್ಬ ಮನುಷ್ಯ ದುಡ್ಕೊಂಡು ತಿನ್ಬೇಕು. ಈ ಭೂಮಿ ಮ್ಯಾಗ ದುಡಿಯೋದ ಪ್ರತಿಯೊಬ್ಬ ಮನುಷ್ಯ ಅದ ಅನ್ನಕ್ಕಾಗಿ, ಅದ ಮಾನ ಮುಚ್ಚೋಕೆ ಬಟ್ಟೆಗಾಗಿ, ಮತ್ತು ಯಾವುದಕ್ಕಲ್ಲ. ಈ ಭೂಮಿ ಮ್ಯಾಗ ಇರೋದ ಅದ ನಮ್ಮ ಹೊಟ್ಟೆ ತುಂಬ್ಸೋಕೆ, ಅದ ಹಸು, ಅದ ನಮ್ಮ ಹಸುವ ನಮ್ಮನ್ನು ತಿಂದಕ್ಕೆ ಮುಡ್ತಾ. ಮತ್ತು ಮೈ ತುಂಬ ಬಟ್ಟೆ, ಮಾನ ಮುಚ್ಚಕ್ಕೆ ಮೈ ತುಂಬ ಬಟ್ಟೆ, ಹೊಟ್ಟೆ ತುಂಬ ಕೂಳಿದ್ರೆ ಸಾಕು ನೋಡ್ರಿ. ಯಾವ ನೌಕರಿ ಬೇಡ, ಯಾವ MLA CB ಯಾವುದು ನೌಕರಿ ಬೇಡ, ಯಾವುದು ಕಾರ್ಯಕ್ರಮಗಳು ಯಾವುದು ಬೇಡ. ಒಂದು ದುಡ್ಕೊಂಡು ತಿನ್ನೋದು ನಮಗೆ ದೊಡ್ಡದಂತ ಕನಕಪ್ಪ ಪೂಜಾರಿ ಅವರು ತಮ್ಮ ಹೊಲದಲ್ಲಿ ಕಸವನ್ನು ಕಿತ್ತಿದ್ದಾರೆ ನೋಡ್ರಿ. ಯೂಟ್ಯೂಬ್ ಚಾನಲ್ಗೆ ನೋಡ್ರಿ. ಕನಕಪ್ಪ ಪೂಜಾರಿ ಅವರು ತೊಗರಿ ಮಾತ್ರ ಭಾರಿ ಚೆನ್ನಾಗಿದೆ ರೀ. ಯಾರ ಅಲ್ಲಿ ದುಡ್ಕೊಂಡು ತಿನ್ಬೇಕಪ್ಪ, ಎಷ್ಟೇ ನಮ್ಮ ಕೈಲಿ ಆದಷ್ಟು, ನಮ್ಮ ಕೈಲಿ ಅವ್ರ ಕೈಲಿ ಎಷ್ಟು ನಿಗುತ್ತೋ ಅಷ್ಟು ದುಡ್ಕೊಂಡು ತಿನ್ಬೇಕು. ಇನ್ನೊಬ್ಬರು ಹೊಟ್ಟೆ ಮ್ಯಾಗ ಹೊಡಿಬಾರ್ದು. ನಮ್ಮ ಕೈಲಿ ಆದಷ್ಟು ದುಡ್ಕೊಂಡು ನಮ್ಮ ಹೊಟ್ಟೆ ತಿಂದು ಇನ್ನೊಬ್ಬರ ಮ್ಯಾಗ ದೇಶ ಸಾಗಿಸ್ಬಾರ್ದು ಅನ್ನೋದೇ ಇವ್ರದ್ದೊಂದು ಉದ್ದೇಶ. ಜೈ ಕನಕಪ್ಪ KB ಪೂಜಾರಿ ಗೂಗಲ್ ಮರಿ.